ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 147. ಎಡಗೈ ಹೆಬ್ಬೆರಳಿನಲ್ಲಿ ರಕ್ತ ಬರುವುದನ್ನು ನೋಡಿದವಳು ಮಮ್ಮಿ ಎಂದು ಕೂಗುತ್ತಾ ಆ ಕೈಯನ್ನು ಒದರುತ್ತಿದ್ದಳು. ಅದನ್ನು ನೋಡಿದ ವಸುಂಧರ ಅವರು ಗಾಬರಿಯಾಗಿ, ಇದೇನು ಮಾಡಿಕೊಂಡೆ ಆರಾಧ್ಯ, ನಿನಗೆ ಆಗುವುದಿಲ್ಲ, ಬೇಡ ಎಂದರೂ ನೀನು ಕೇಳುವುದಿಲ್ಲ ಎಂದು ಅವಳ ಹೆಬ್ಬೆರಳನ್ನು ಹಿಡಿದು ನೋಡಿದರೆ ತುಸು ಹೆಚ್ಚೇ ರಕ್ತ ಬರುತ್ತಿತ್ತು. ಒಡನೆ ತಮ್ಮ ಸೀರೆಯ ಸೆರಗನ್ನು ಹೆಬ್ಬೆರಳಿಗೆ ಅದುಮಿ ಹಿಡಿದಿದ್ದರು. ಆರಾಧ್ಯ ರಕ್ತ ಬರುತ್ತಿರುವ ಕೈಯನ್ನು ಹಿಡಿದು ಆ ನೋವಿಗೆ ಮಮ್ಮಿ ಎಂದು ಮುಖ ಒದಿಸಿ ಕಿವುಚುವುದನ್ನು ನೋಡಲಾಗದೆ ಅವನ ಮನಸ್ಸು ವಿಲವಿಲ ಒದ್ದಾಡಿ ಹೋಯಿತು. ಅವಳಿಗೆ ಸ್ವಲ್ಪ ನೋವಾದರೂ ಸಹಿಸದು ಅವನ ಮನ. ರಕ್ತ ಹೊರ ಹೋಗದಂತೆ ಸೀರೆಯ ಸೆರಗಿನಲ್ಲಿ ಹೆಬ್ಬೆರಳನ್ನು ಅದುಮಿ ವಸುಂಧರ ಅವರು ಹಿಡಿದಿದ್ದರೆ, ಅತ್ತೆ ತುಂಬ ಉರಿಯುತ್ತಿದೆ, ಹಾಗೆ ಹಿಡಿಯಬೇಡಿ ಎಂದಳು ಅಳುತ್ತಲೇ. ಅವಳ ನೋವು ನೋಡಲಾಗದೆ ಅವಳ ಬಳಿಗೆ ಬಂದವನು, ಅಮ್ಮ ಬಿಡು ಎಂದು ರಕ್ತ ಬರುತ್ತಿರುವ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡು, ಬನ್ನಿ ಫಸ್ಟ್ ಏಡ್ ಮಾಡುತ್ತೇನೆ ಎಂದು ಕುಳಿತಿದ್ದವಳನ್ನು ಕೈ ಹಿಡಿದು ಮೇಲೆ ಇಳಿಸಿದನು. ರಿಷಿ, ನಿನ್ನ ರೂಮಿನಲ್ಲಿ ಟೇಬಲ್ ಡ್ರಾಯರ್ನಲ್ಲಿ ಫಸ್ಟ್ ಏಡ್ ಬಾಕ್ಸ್ ಇದೆ, ಅಲ್ಲಿಗೆ ಕರೆದುಕೊಂಡು ಹೋಗು, ಮೊದಲು ಆಯಿಂಟ್ಮೆಂಟ್ ಹಚ್ಚು ಎಂದರು. ಅವರ ಮಾತಿಗೆ ತಲೆ ಆಡಿಸಿದವನು ಅವಳ ಕೈ ಹಿಡಿದು ತನ್ನ ಕೋಣೆಗೆ ಕರೆದುಕೊಂಡು ಹೋದನು. ಫಸ್ಟ್ ಏಡ್ ಬಾಕ್ಸಿನಲ್ಲಿ ಇದ್ದ ಆಯಿಂಟ್ಮೆಂಟ್ ಹೊರ ತೆಗೆಯುತ್ತಿದ್ದ ಹಾಗೆ, ಬೇಡ ಉರಿಯುತ್ತೆ ಎಂದು ಕೈ ಹಿಂದೆ ಎಳೆದುಕೊಂಡಿದ್ದಳು. ಇಷ್ಟೇ ಆದರೂ ಶ್ರೀಮಂತರ ಮನೆಯ ಮಗಳು ಅವಳು. ಎಷ್ಟು ಸೂಕ್ಷ್ಮದಿಂದ ಬೆಳೆದಿದ್ದಾಳೆ ಎಂದು ಅವನಿಗೂ ಗೊತ್ತು. ಶರದಿ ಈ ರೀತಿಯ ಅದೆಷ್ಟು ಪೆಟ್ಟು ಮಾಡಿಕೊಂಡಿದ್ದಾಳೆ. ಏನಾಗಲ್ಲ ಬಿಡಣ್ಣ, ಒಂದು ದಿನದಲ್ಲಿ ವಾಸಿಯಾಗುತ್ತೆ ಎನ್ನುತ್ತಿದ್ದಳು ಅವಳು. ನೋವು ಒಂದೇ ಆದರೂ ಅದನ್ನು ಸಹಿಸುವ ಶಕ್ತಿ ಎಲ್ಲರಿಗೂ ಒಂದೇ ಆಗಿರುವುದಿಲ್ಲ. ಹಾಗೆ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದ ಆರಾಧ್ಯಳಿಗೆ ಈ ರೀತಿಯ ನೋವುಗಳನ್ನು ಸಹಿಸಿ ಅಭ್ಯಾಸವೂ ಇಲ್ಲ. ಆಯಿಂಟ್ಮೆಂಟ್ ಹಚ್ಚಲಿಲ್ಲ ಎಂದರೆ ರಕ್ತ ನಿಲ್ಲುವುದಿಲ್ಲ, ಉಗುರು ಕಣ್ಣು ಬೇರೆ, ಆ ನೋವು ಬೇಗ ವಾಸಿಯಾಗುವುದಿಲ್ಲ, ಕೊಡಿ ಎಂದು ಅವಳ ಕೈ ಹಿಡಿದವನು ಅದಕ್ಕೆ ಆಯಿಂಟ್ಮೆಂಟ್ ಹಚ್ಚುತ್ತಿದ್ದ ಹಾಗೆ ಅದರ ಉರಿಗೆ ಮಮ್ಮಿ ಎಂದು ಮತ್ತೊಮ್ಮೆ ಅಳಲು ಶುರು ಮಾಡಿದಳು. ಈಗ ಅಳುವವರು ಅದನ್ನು ಮುಂಚೆ ಯೋಚಿಸಬೇಕಿತ್ತು ಅಲ್ವಾ? ಯಾಕೆ ಯಾವಾಗಲೂ ಬೇಡದೇ ಇರುವ ಉಸಾಬರಿಯನ್ನು ಮೈ ಮೇಲೆ ಎಳೆದುಕೊಳ್ಳುತ್ತೀರಾ? ಎಲೆ ಚುಚ್ಚುವುದನ್ನು ಕಲಿತು ನೀವು ಏನು ಮಾಡಬೇಕಿತ್ತು ಎಂದು ಸಣ್ಣದಾಗಿ ಗದರಿದನು. ಅತ್ತೆ ಸ್ಟಿಕ್ ಮಾಡುವುದನ್ನು ನೋಡಿ ನಾನು ಹಾಗೆ ಮಾಡಬೇಕು ಎಂದು ಆಸೆ ಆಯಿತು, ಅದಕ್ಕೆ ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದವಳು ಮಾತನಾಡುತ್ತಲೇ ಅವಳ ಕೈಗೆ ಬ್ಯಾಂಡೇಜ್ ಕಟ್ಟಿ ಮುಗಿಸಿದ್ದನು. ಹಾಗೆ ಬೆಳಗ್ಗೆ ಹಣದ ವಿಚಾರಕ್ಕೆ ಹಾಗೆಲ್ಲ ಮಾತನಾಡಿದ್ದು ನೆನಪಿಗೆ ಬಂದಿತ್ತು. ಅವಳ ಮುಖವನ್ನು ನೋಡುತ್ತಲೇ ಸಾರಿ ಆರಾಧ್ಯ ಎಂದಿದ್ದನು. ಅವನ ಮಾತು ಕೇಳಿ ತನ್ನ ಅಳುವನ್ನು ನಿಲ್ಲಿಸಿ ಆಶ್ಚರ್ಯದಲ್ಲೇ ಅವನೆಡೆಗೆ ನೋಡುತ್ತಾ ಉಳಿದಳು. ಬೆಳಗ್ಗೆ ನಿಮ್ಮ ಜೊತೆ ತುಂಬ ರೂಢಾಗಿ ಬಿಹೇವ್ ಮಾಡಿದೆ. ನನ್ನ ಮಾತಿನಿಂದ ನಿಮಗೆ ನೋವಾಗಿದೆ ಎಂದು ನನಗೆ ತುಂಬ ಚೆನ್ನಾಗಿ ಗೊತ್ತು, ಅದಕ್ಕೆ ಸಾರಿ ಎಂದನು. ತನ್ನನ್ನು ಈ ಮನೆಯವಳೆಂದು ಭಾವಿಸದೆ ಇನ್ನು ಹೊರಗಿನವಳೆಂದು ನೋಡುತ್ತಿದ್ದಾರಲ್ಲ, ನಾನು ಮಾವನಿಗೆ ಹಣ ಕೊಟ್ಟರೆ ಏನು ತಪ್ಪು? ಹಾಗಾದರೆ ಅವರ ಮನಸ್ಸಿನಲ್ಲಿ ನನಗೆ ಯಾವುದೇ ಜಾಗ ಇಲ್ಲವಾ ಎಂದು ಬೆಳಗ್ಗೆಯಿಂದ ಯೋಚಿಸಿ ನೊಂದುಕೊಂಡಿದ್ದವಳಿಗೆ ಇದೊಂದು ಮಾತು ಸಾಕಿತ್ತು. ಕ್ಷಣಗಳ ಕಾಲ ಅವನನ್ನೇ ಕಣ್ಣು ಮಿಟುಕಿಸದೆ ನೋಡಿದವಳು ಒಡನೆ ಅವನನ್ನು ತಬ್ಬಿ, ನೀವು ಕೋಪ ಮಾಡಿಕೊಂಡರೆ ನನಗೆ ತುಂಬ ಭಯವಾಗುತ್ತದೆ ಎಂದು ಹೇಳುತ್ತಾ ಅಳಲು ಶುರು ಮಾಡಿದಳು. ಆರಾಧ್ಯಳ ಈ ವರ್ತನೆಗೆ ಬೆಚ್ಚಿದನು ಹುಡುಗ. ರೂಮಿನ ಬಾಗಿಲು ಬೇರೆ ಹಾಕಿಲ್ಲ, ಅಮ್ಮ ಬೇರೆ ಹೊರಗಿದ್ದಾರೆ ಎಂದು ಯೋಚಿಸಿದವನು ಮುಟ್ಟಲೋ ಬೇಡವೋ ಎನ್ನುವ ಯೋಚನೆಯಲ್ಲಿಯೇ ನಿಧಾನವಾಗಿ ಅವಳ ಭುಜ ಬಳಸಿ, ಇಲ್ಲ ಇನ್ನೆಂದೂ ಹಾಗೆ ಮಾತನಾಡುವುದಿಲ್ಲ, ಕ್ಷಮಿಸಿ ಎಂದು ಅವಳನ್ನು ಹಿಂದೆ ಸರಿಸಿ ಹೇಳಿದನು. ಅವಳ ಮಾತಿನಲ್ಲೇ ಅವಳು ಎಷ್ಟು ಭಯಪಟ್ಟಿದ್ದಾಳೆ ಎಂದು ತಿಳಿಯುತ್ತಿತ್ತು. ಹಾಗೆ ಅಲ್ಲಿ ನಿಲ್ಲದೆ ಹೊರಗೆ ಹೊರಟು ಬಿಟ್ಟನು. ಇಲ್ಲಿ ಅವಳ ಕಣ್ಣು ನೋಡಿ ಮಾತನಾಡಿದರೆ ತನ್ನ ಎದೆಯಲ್ಲಿರುವ ಪ್ರೀತಿ ಹೊರಬರುವುದು ಎನ್ನುವ ಭಯ ಹುಡುಗನಿಗೆ. ಹೊರ ಹೋಗುತ್ತಿದ್ದ ಹಾಗೆ ಬ್ಯಾಂಡೇಜ್ ಮಾಡಿದ ತನ್ನ ಹೆಬ್ಬೆರಳನ್ನು ನೋಡಿಕೊಂಡವಳಿಗೆ ಅವನನ್ನು ತಬ್ಬಿದ್ದು ನೆನೆದು ನಾಚಿಕೆ ಆವರಿಸಿತ್ತು ಹುಡುಗಿಗೆ. ಯಾವುದೇ ಒಂದು ಹೆಣ್ಣಿಗೆ ತವರಿಗೆ ಹೋಗುವುದು ಎಂದರೆ ಒಂದು ಸಂಭ್ರಮ. ಗಂಡನ ಮನೆಯ ಸಣ್ಣಕ್ಕಿ ಉಂಡರೂ ತಂದೆಯ ಮನೆಯ ನುಚ್ಚಕ್ಕಿ ಲೇಸು ಎನ್ನುವ ಜಾನಪದ ಹಾಡಿನಂತೆ
ಹೆಣ್ಣು ಮಕ್ಕಳಿಗೆ ಗಂಡನ ಮನೆಯಲ್ಲಿ ಎಷ್ಟೇ ಸ್ಥಿರವಂತರಾಗಿದ್ದರೂ ಸಹ ಮೊದಲು ನೆನಪಾಗುವುದೇ ತವರು ಮನೆ. ಶರದಿ ಇದಕ್ಕೆ ಹೊರತಾಗಿರಲಿಲ್ಲ. ಮದುವೆಗೆಂದು ಕಲ್ಯಾಣ ಮಂಟಪಕ್ಕೆ ಬಂದಾಗಿನಿಂದಲೂ ತವರು ಮನೆಯ ಮುಖ ಕೂಡ ನೋಡಿರಲಿಲ್ಲ ಅವಳು. ಆ ನೋವನ್ನು ಯಾರಲ್ಲಿಯೂ ಹೇಳಿಕೊಳ್ಳದೆ ಮುಚ್ಚಿಟ್ಟಿದ್ದಳು. ಇಂದು ಶರದಿಗೆ ಹೋಗಬೇಕು ಎನ್ನುವ ಸಂಭ್ರಮ ಅವಳ ಮನದಲ್ಲಿ ಮನೆ ಮಾಡಿತ್ತು. ಅದಕ್ಕೆ ತವರಿಗೆ ಹೋಗುವ ಕಾತುರದಲ್ಲಿ ರಾತ್ರಿಯೆಲ್ಲ ನಿದ್ದೆ ಬರದೆ ಒದ್ದಾಡಿ ಬೆಳಗ್ಗೆ ಇನ್ನು ಸೂರ್ಯ ಉದಯಿಸುವ ಮೊದಲೇ ಎದ್ದಿದ್ದಳು. ಬೇಗ ಬೇಗ ಸ್ನಾನ ಮಾಡಿ ಮುಗಿಸಿ ಪೂಜೆ ಮಾಡಿ ಸೀತಾ ಅವರು ಮಾಡಿಕೊಟ್ಟಂತಹ ಕಾಫಿಯನ್ನು ಹಿಡಿದು ಕೋಣೆಗೆ ಬಂದರೆ ಧನು ಇನ್ನೂ ಎದ್ದಿರಲಿಲ್ಲ. ಕಾಫಿ ಟೇಬಲ್ ಮೇಲೆ ಇರಿಸಿದವಳು, ಧನು, ಇನ್ನೂ ಮಲಗಿದ್ದೀಯಾ? ಬೇಗ ಏಳು, ಕಾಫಿ ತಂದಿದ್ದೇನೆ, ಹಾರಿ ಹೋಗುತ್ತೆ ಎಂದು ಸಮಾಧಾನದಲ್ಲೇ ಹೇಳಿದಳು. ಅವಳ ಮಾತಿಗೆ ಅವನಿಗೆ ಎಚ್ಚರವೇ ಆಗಲಿಲ್ಲ. ಅವನು ಎಚ್ಚರವಾಗದಿರುವುದನ್ನು ನೋಡಿ ಅವನ ಭುಜ ಹಿಡಿದು ಅಲುಗಿಸಿ, ಧನು ಧನು ಎದ್ದೇಳು ಎಂದಿದ್ದಳು. ಶರದಿ, ತುಂಬ ನಿದ್ದೆ ಬರುತ್ತಿದೆ, ಡಿಸ್ಟರ್ಬ್ ಮಾಡಬೇಡ ಎಂದು ಕಣ್ಣು ಮುಚ್ಚಿ ಹೇಳುತ್ತಾ ಮುಖದ ತುಂಬ ರಗ್ಗು ಒದ್ದು ಮಲಗಿದನು. ಕಚೇರಿಯ ಕೆಲಸ ಮುಗಿಸಿ ರಾತ್ರಿ ತಡವಾಗಿ ಬಂದವನಿಗೆ ಈಗಲೂ ಜೋರು ನಿದ್ದೆ. ಧನು, ರಾತ್ರಿ ಒಂದು ದಿನ ಲೇಟಾಗಿ ಮಲಗಿ ವಾರವೆಲ್ಲ ನಿದ್ದೆ ಇಲ್ಲ ಎನ್ನುವ ಹಾಗೆ ಹೇಳುತ್ತಿದ್ದೀಯಾ? ಅಮ್ಮನ ಮನೆಗೆ ಹೋಗಲು ಲೇಟ್ ಆಗುತ್ತದೆ, ಎದ್ದೇಳು ಎಂದು ಅವನ ಮುಖದ ಮೇಲಿನ ರಗ್ಗನ್ನು ಸರಿಸಿದಳು. ನಿಮ್ಮ ಅಮ್ಮನ ಮನೆಗೆ ಅಲ್ವಾ, ಹೋದರಾಯ್ತು ಬಿಡು ಎಂದು ಮತ್ತೊಮ್ಮೆ ಮಲಗಿದನು. ಆಗಲೇ ಅವನ ಮಾತು ಕೇಳಿ ಅವಳಿಗೆ ಕೋಪ ಬಂದು ಬಿಟ್ಟಿತ್ತು. ನಾನು ನಿನ್ನೆಯೇ ಅಮ್ಮನ ಮನೆಗೆ ಹೋಗುತ್ತಿದ್ದೆ, ಆದರೆ ನೀನೇ ಕರೆದುಕೊಂಡು ಹೋಗ್ತೀನಿ ಎಂದಿದ್ದಕ್ಕೆ ಸುಮ್ಮನಾದೆ. ಈಗ ನೋಡಿದರೆ ಹೀಗೆ ಹೇಳುತ್ತಿದ್ದೀಯಾ ಎಂದಳು. ಹೌದು, ಕರ್ಕೊಂಡು ಹೋಗ್ತೀನಿ ಎಂದು ಹೇಳಿದೆ, ಆದರೆ ಇಷ್ಟು ಬೆಳಗ್ಗೆ ಕರ್ಕೊಂಡು ಹೋಗ್ತೀನಿ ಎಂದು ಹೇಳಿದೆನಾ? ಇಲ್ಲವಲ್ಲ, ನಾನು ಕರ್ಕೊಂಡು ಹೋದಾಗ ಬರುವೆಯಂತೆ. ಈಗ ನನ್ನನ್ನು ಮಲಗಲು ಬಿಟ್ಟು ಇಲ್ಲಿಂದ ಹೋಗು ಎಂದನು. ಅದೇಕೋ ಅವನ ಮಾತು ಕೇಳಿ ದುಃಖ ಒತ್ತರಿಸಿ ಬಂದಿತ್ತು ಅವಳಿಗೆ. ಸರಿ, ನೀನು ಮಲಗಿಕೋ, ನಾನು ಒಬ್ಬಳೇ ಹೋಗುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಡಲು ಮುಂದೆ ಹೋಗುತ್ತಿದ್ದ ಹಾಗೆ, ಏನೇ ನಿನ್ನ ಗೋಳು ಎಂದು ಎದ್ದು ಕುಳಿತವನು ಗಡಿಯಾರದ ಕಡೆ ಕಣ್ಣು ಹಾಯಿಸಿ ನೋಡುತ್ತಾ, ಈಗಿನ್ನು 9 ಗಂಟೆ, ಇಷ್ಟು ಬೇಗ ಅಲ್ಲಿ ಹೋಗಿ ಏನು ಮಾಡ್ತೀಯಾ ಎಂದನು. ಅವನ ಮಾತು ಕೇಳಿ ಹೊರ ಹೋಗುತ್ತಿದ್ದವಳು ಮತ್ತೆ ಅವನ ಬಳಿಗೆ ಬಂದು, ನಮ್ಮಂತಹ ಹೆಣ್ಣು ಮಕ್ಕಳ ಮನಸ್ಸು ನಿಮ್ಮಂತಹ ಗಂಡಸರಿಗೆ ಅರ್ಥವಾಗುವುದಿಲ್ಲ ಬಿಡು, ಅದರಲ್ಲೂ ಭಾವನೆಗಳೇ ಇಲ್ಲದಿರುವ ನಿನ್ನಂಥವನಿಗೆ ಅರ್ಥವಾಗುವುದಿಲ್ಲ ಎಂದಳು. ಅವಳ ಈ ರೀತಿಯ ಮಾತು ಕೇಳಿ ಅವನಿಗೂ ಕೂಡ ಕೋಪ ಹತ್ತಿತ್ತು. ಹೌದು, ನನಗೆ ಭಾವನೆಗಳೇ ಇಲ್ಲ, ಕಲ್ಲು ಮನಸ್ಸಿನವನು, ಆದರೆ ನಿನಗೆ ಇದೆಯಲ್ಲ ಎಂದನು. ಧನು, ಈಗ ನಿನ್ನ ಜೊತೆ ಜಗಳ ಆಡಲು ನನಗೆ ಸಮಯ ಇಲ್ಲ ಎಂದು ಹೇಳುವವಳ ಮಾತನ್ನು ತಡೆದವನು, ಅಮ್ಮ ತಾಯಿ, ಸಾಕು ನಿಲ್ಸು, ಮತ್ತೆ ಶುರು ಹಚ್ಕೋಬೇಡ. ಸರಿ ಆಯ್ತು, ಇನ್ನರ್ಧ ಗಂಟೆಯಲ್ಲಿ ರೆಡಿಯಾಗಿ ಬರ್ತೀನಿ, ಹೋಗು ಎಂದನು. ಏನು ಬೇಕಾಗಿಲ್ಲ, ನಾನೇ ಹೋಗ್ತೀನಿ ಎಂದು ಮುನಿಸಿನಿಂದ ಹೇಳಿ ಅಲ್ಲಿಂದ ಹೊರಟಲು. ಶರದಿ, ನಿಂತ್ಕೋ ಎಂದು ಅವನು ಕರೆಯುತ್ತಿದ್ದರೂ ಅವನ ಮಾತು ಕೇಳಿಸಲೇ ಇಲ್ಲ ಎನ್ನುವಂತೆ ಹೊರಗೆ ಬಂದಿದ್ದಳು. ಅಪ್ಪ ದೇವರೇ, ಇವಳನ್ನು ನನಗೆ ಎಲ್ಲಿಂದ ತಂದು ಗಂಟಾಕಿದೆ. ಎಲ್ಲರೂ ನನಗೆ ಕೋಪ ಜಾಸ್ತಿ ಎಂದು ಹೇಳುತ್ತಾರೆ, ಆದರೆ ಇವಳಿಗೆ ಕೋಪ ಮೂಗಿನ ತುದಿಯಲ್ಲಿಯೇ ಕೋಪ ಇರುತ್ತದೆ. ಈಗ ಏನಾದರೂ ಇವಳು ಮಮ್ಮಿ ಹತ್ತಿರ ಹೋಗಿ ಫಿಟ್ಟಿಂಗ್ ಇಟ್ಟರೆ ನನ್ನ ಕತೆ ಗೋವಿಂದ ಎಂದುಕೊಂಡವನು ದಡಕ್ಕನೆ ಎದ್ದು ಸ್ನಾನಕ್ಕೆ ಹೊರಟಿದ್ದನು. ಅವನು ಸ್ನಾನ ಮಾಡಿ ತಯಾರಾಗಿ ಬರುವ ವೇಳೆಗೆ ಆಗಲೇ ಎಲ್ಲರೂ ತಿಂಡಿ ತಿನ್ನುತ್ತಾ ಕುಳಿತಿದ್ದರು. ಸೀತಾ ಅವರ ಜೊತೆ ಶರದಿಗೆ ನಿಂತು ಬಡಿಸುತ್ತಿದ್ದಳು. ಕೆಳಗಿಳಿದು ಬಂದವನು ಡೈನಿಂಗ್ ಟೇಬಲ್ ಮೇಲೆ ತನ್ನ ತಂದೆಯ ಪಕ್ಕ ಕುಳಿತು ತನ್ನ ತಾಯಿ ಏನನ್ನು ಕೇಳದಿರುವುದನ್ನು ನೋಡಿ ಅವನಿಗೆ ಏನು ಹೇಳಿಲ್ಲ ಇವಳು ಎಂದು ಅರಿವಾಗಿತ್ತು. ಒಳ್ಳೆಯ ಮಾತಿನಲ್ಲಿ ಹೇಳಿದರೆ ಕೇಳುವುದಿಲ್ಲ. ದೂರ್ವಾಸ ಮುನಿ ನಾನೊಬ್ಬಳೇ ಹೋಗುತ್ತೀನಿ ಎನ್ನುತ್ತಿದ್ದ ಹಾಗೆ ಬೇಗ ರೆಡಿಯಾಗಿ ಬಂದಿದ್ದಾನೆ ಎಂದು ಬೈದುಕೊಂಡಳು. ಹೌದು, ನಾನೊಬ್ಬಳೇ ಹೋಗ್ತೀನಿ ಅಂದರೆ ಅವನಿಗೇನು ಕಷ್ಟ ಎಂದು ಯೋಚಿಸಿದವಳಿಗೆ ಅವನ ಮನದ ಯೋಚನೆ ತಿಳಿಯಲಿಲ್ಲ. ತಿಂಡಿ ತಿಂದ ನಂತರ, ಶರದಿ, ನಿನಗೆ ಎಷ್ಟು ದಿನ ಅಲ್ಲಿ ಇರಬೇಕು ಎನಿಸುತ್ತದೆಯೋ ಅಷ್ಟು ದಿನ ಇದ್ದು ಬಾ ಎಂದು ಅವಳ ತಲೆ ನೀವುತ್ತಾ ಸ್ಪಂದನ ಅವರು ಹೇಳಿದರೆ, ತಾಯಿಯ ಮಾತು ಕೇಳಿ ಧನುಷ್ಗೆ ತಿಂಡಿ ನೆತ್ತಿಗೇರಿತ್ತು. ಇವನಿಗೆ ಏನಾದರೂ ನೆತ್ತಿಗೆ ಹತ್ತಿಸಿಕೊಳ್ಳುವ ಕಾಯಿಲೆ ಇದೆಯಾ? ಊಟ ಮಾಡುವಾಗಲೆಲ್ಲ ನೆತ್ತಿಗೆ ಹತ್ತಿಸಿಕೊಳ್ಳುತ್ತಾನಲ್ಲ ಎಂದು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡಿದ್ದಳು ಶರದಿ. ಅಣ್ಣ, ನನಗೂ ಅಕ್ಕನ ನೋಡಬೇಕು ಎಂದು ತುಂಬ ಆಸೆಯಾಗುತ್ತಿದೆ, ಆದರೆ ಅಲ್ಲಿಗೆ ಹೋಗಲು ನನಗೆ ಇಷ್ಟ ಇಲ್ಲ.
ನೀನೇ ಅವಳನ್ನು ಇಲ್ಲಿಗೆ ಕರೆದುಕೊಂಡು ಬಾ ಎಂದು ಧನುಷ್ ಕಡೆ ತಿರುಗಿ ಹೇಳಿದಳು ಅನತಿ. ಅಲ್ಲಿಗೆ ಹೋಗಲು ನನಗೆ ಇಷ್ಟ ಇಲ್ಲ ಎಂದು ಹೇಳಿದ ಅನತಿಯ ಮಾತು ಕೇಳಿದ ಶರದಿಗೆ ಮನದಲ್ಲಿ ಬೇಸರ ಮೂಡಿತು. ಅನತಿ, ನಿನಗೆ ಮುದ್ದುವನ್ನು ನೋಡಬೇಕು ಎನಿಸಿದರೆ ಅಲ್ಲಿಗೆ ಹೋಗಿ ನೋಡಿ ಬಾ. ಅವಳು ಈಗ ಇನ್ನೊಂದು ಮನೆಯ ಸೊಸೆ. ಅವಳನ್ನು ಆಗೆಲ್ಲ ಸುಮ್ಮನೆ ಕರೆದುಕೊಂಡು ಬರಲು ಆಗುವುದಿಲ್ಲ ಎಂದು ಮಗಳಿಗೆ ಗದರಿದರು ಸ್ಪಂದನ. ತಾಯಿಯ ಆಡಿದ ಮಾತು ಕೇಳಿ ಉಸಿರೆತ್ತಲಿಲ್ಲ ಅವಳು. ಧನುಷ್ಗೂ ಕೂಡ ಆರಾಧ್ಯಳನ್ನು ನೋಡಲು ಹೋಗುವುದು ಖುಷಿಯೇ, ಆದರೆ ಅವರ ಮನೆಗೆ ಹೋಗಲು ಇಷ್ಟ ಇಲ್ಲ. ಇಬ್ಬರ ಪಯಣ ಶರದಿ ತವರ ಮನೆಯ ಕಡೆಗೆ ಸಾಗಿತು. ಶರದಿ ಮುಖ ಊದಿಸಿಯೇ ಕುಳಿತಿದ್ದರೆ ಕಾರನ್ನು ಓಡಿಸುತ್ತಿದ್ದವನ ನೋಟ ಮಾತ್ರ ಪದೇ ಪದೇ ಅವಳೆಡೆಗೆ ಹರಿಯುತ್ತಿತ್ತು. ರಸ್ತೆ ಬದಿಯಲ್ಲಿ ಹಣ್ಣಿನ ಅಂಗಡಿಯನ್ನು ನೋಡಿದವನಿಗೆ ಆರಾಧ್ಯ ನೆನಪಾಗಿದ್ದಳು. ಎಲ್ಲಿಗೂ ಈ ರೀತಿ ಹಣ್ಣುಗಳನ್ನು ತೆಗೆದುಕೊಂಡು ಹೋಗುವ ಅಭ್ಯಾಸವೇ ಅವನಿಗೆ ಇರಲಿಲ್ಲ. ಆದರೆ ತಂಗಿ ನೆನಪಾಗುತ್ತಿದ್ದ ಹಾಗೆ ಇವತ್ತು ಯಾಕೋ ತೆಗೆದುಕೊಳ್ಳಬೇಕು ಎನಿಸಿತು. ಅಲ್ಲಿಯೇ ರಸ್ತೆ ಬದಿಯಲ್ಲಿ ಕಾರು ನಿಲ್ಲಿಸಿ ಕಾರಿನಿಂದ ಕೆಳಗಡೆ ಇಳಿದಿದ್ದನು. ಇವನು ಯಾಕೆ ಕಾರಿನಿಂದ ಇಳಿಯುತ್ತಿದ್ದಾನೆ ಎಂದು ಮನದಲ್ಲಿ ಹೇಳಿಕೊಂಡರೂ ಅವನನ್ನು ಕೇಳದೆ ಸುಮ್ಮನೆ ಕುಳಿತಳು. ಅವನು ಕಾರಿನಿಂದ ಇಳಿದು ಹೊರಗಡೆ ಇದ್ದಂತಹ ಹಣ್ಣಿನ ಅಂಗಡಿಗೆ ಹೋದದ್ದನ್ನು ನೋಡಿ ಹಣ್ಣು ತೆಗೆದುಕೊಳ್ಳಲು ಹೋಗಿದ್ದಾನೆ ಎಂದು ಆಗ ತಿಳಿಯಿತು. ಯಾವ ಹಣ್ಣು ಎಷ್ಟು ತೆಗೆದುಕೊಳ್ಳಬೇಕು ಎಂಬುದು ಸಹ ಅವನಿಗೆ ಗೊತ್ತಿಲ್ಲ. ಆ ಅಂಗಡಿಯವರಿಗೆ ನೀವೇ ಕೊಡಿ ಎಂದು ಹೇಳಿದವನು ಅವರು ಕೊಟ್ಟಷ್ಟು ತೆಗೆದುಕೊಂಡು ಅವರಿಗೆ ಹಣ ನೀಡಿ ಬರುವಾಗ ಅಲ್ಲಿಯೇ ಪಕ್ಕದಲ್ಲಿ ಹೂ ಮಾರುತ್ತಿದ್ದ ಒಂದು ಅಜ್ಜಿ ಕಾರಿನ ಒಳಗೆ ಶರದಿ ಕುಳಿತಿರುವುದನ್ನು ನೋಡಿ, ಏನಪ್ಪ ಹಾಗೆ ಹೋಗುತ್ತಿದ್ದೀಯಾ? ನಿನ್ನ ಹೆಂಡತಿಗೆ ಹೂ ತೆಗೆದುಕೊಳ್ಳುವುದಿಲ್ಲವಾ ಎಂದು ಕೇಳಿತು. ಆ ಅಜ್ಜಿಯ ಮಾತು ಕೇಳಿ ಕಾರಿನಲ್ಲಿ ಕುಳಿತಿದ್ದವಳನ್ನು ನೋಡಿದವನು ತಾನು ಹೂ ತೆಗೆದುಕೊಂಡು ಹೋಗಿ ಕೊಟ್ಟರೆ ತೆಗೆದುಕೊಳ್ಳುತ್ತಾಳಾ ಎಂದು ಯೋಚಿಸಿದವನು, ಹಾಗೆಯೇ ಪಾಪ ವಯಸ್ಸಾದ ಅಜ್ಜಿ ಕಷ್ಟದಿಂದ ಹೂ ಮಾರುತ್ತಿದ್ದಾರೆ ಎಂದು ಆ ಅಜ್ಜಿಯನ್ನು ನೋಡಿ ಅವನ ಮನಸ್ಸು ಮರುಗಿತು. ಸರಿ ಅಜ್ಜಿ, ಕೊಡಿ ಎಂದನು. ಆ ಅಜ್ಜಿ ಮಲ್ಲಿಗೆ ಹೂವನ್ನು ಒಂದು ಮಾರು ಕೈಯಲ್ಲಿ ಅಳತೆ ಮಾಡಿ ಅವನ ಕೈಗಿಟ್ಟರು. ತನ್ನ ಪರ್ಸಿನಲ್ಲಿ ಇದ್ದ 500ರ ನೋಟನ್ನು ಆ ಅಜ್ಜಿಯ ಮುಂದೆ ಹಿಡಿಯುತ್ತಿದ್ದ ಹಾಗೆ, ನನ್ನ ಬಳಿ ಚಿಲ್ಲರೆ ಇಲ್ಲ, ಚಿಲ್ಲರೆ ಇದ್ದರೆ ಕೊಡಪ್ಪ ಎಂದಿತು. ಪರವಾಗಿಲ್ಲ ಅಜ್ಜಿ, ಇಟ್ಟುಕೊಳ್ಳಿ ಎಂದನು. 100 ರೂಪಾಯಿಯ ಹೂವಿಗೆ 500 ರೂಪಾಯಿ ಕೊಟ್ಟು ಇಟ್ಟುಕೊಳ್ಳಿ ಎನ್ನುವ ಅವನನ್ನೇ ಆಶ್ಚರ್ಯದಿಂದ ನೋಡಿದರು ಹೂ ಮಾರುವ ಅಜ್ಜಿ. ಆ ಅಜ್ಜಿಯ ನೋಟವನ್ನು ಅರ್ಥೈಸಿಕೊಂಡವನು ಒಂದು ಮುಗುಳು ನಗು ನೀಡಿ ಅಲ್ಲಿಂದ ಬಂದಿದ್ದನು. ಶರದಿ ಕುಳಿತಿದ್ದ ಕಡೆಯ ಕಾರಿನ ಬಾಗಿಲನ್ನು ತೆಗೆದವನು ಅವಳಿಗೆ ಹೂ ನೀಡುತ್ತಿದ್ದ ಹಾಗೆ ಆಶ್ಚರ್ಯದಲ್ಲಿ ಅವನೆಡೆಗೆ ನೋಡಿದಳು. ಇಷ್ಟ ಇದ್ದರೆ ಮುಡಿದುಕೋ, ಇಲ್ಲದಿದ್ದರೆ ಅಲ್ಲಿರುವ ಗಣೇಶನ ಮುಂದೆ ಇಡು ಎಂದು ಹೇಳಿ ಕೈಯಲ್ಲಿ ಹಿಡಿದಿದ್ದ ಹೂವನ್ನು ಮಡಿಲಿಗೆ ಹಾಕಿ ಬಂದು ಡ್ರೈವರ್ ಸೀಟಿನಲ್ಲಿ ಕುಳಿತನು. ಮೊದಲ ಬಾರಿಗೆ ಹೂ ತಂದು ಕೊಟ್ಟವನನ್ನು ನೋಡಿದವಳಿಗೆ ಅವಳ ಮನಸ್ಸು ಅಕ್ಕಿಯಂತೆ ಆರತೊಡಗಿತು. ಆದರೆ ಮನದಲ್ಲಿರುವ ಖುಷಿಯನ್ನು ಮುಖದ ಮೇಲೆ ತೋರ್ಗೊಡದೆ ಮುಖ ಊದಿಸಿಯೇ ಅಷ್ಟು ಹೂವನ್ನು ಮುಡಿದುಕೊಂಡಿದ್ದಳು. ಕಿರುಗಣ್ಣಿನಲ್ಲಿಯೇ ಅವಳು ಹೂ ಮುಡಿದದ್ದನ್ನು ನೋಡಿ ಮುಗುಳು ನಕ್ಕಿದ್ದನು. ಮುಂದುವರೆಯುವುದು. ಧನ್ಯವಾದಗಳು.